ಇವರ ಮುಖವಾಡವನ್ನು ತೆರೆದಿಡ್ತಾ ಇದ್ದಾವೆ. ಬುರುಡೆಯನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಇವರಿಗೆ. PAL ಸಲ್ಲಿಸಿದವರಿಗೆ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಬುರುಡೆ ಗ್ಯಾಂಗ್ನ ಸ್ವಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಸುಪ್ರೀಂ ಕೋರ್ಟ್ಗೆ ಅರ್ಥ ಆಗಿತ್ತು. ಹಾಗಾಗಿಯೇ ಸುಪ್ರೀಂ ಕೋರ್ಟ್ ಈ ಬುರುಡೆ ಗ್ಯಾಂಗ್ಗೆ ಚೀಮಾರಿ ಹಾಕಿ ಇವರ ರಿಟ್ ಅರ್ಜಿಯನ್ನು ವಜಾ ಮಾಡಿತ್ತು. 4P ಹೆಸರಲ್ಲಿ ಬುರುಡೆ ಗ್ಯಾಂಗ್ ಇದನ್ನು ಸುಪ್ರೀಂ ಕೋರ್ಟ್ ಬೆಂಡೆತ್ತಿತ್ತು. ಇದು ಪೈಸಾ, ಪೊಲಿಟಿಕಲ್, ಪ್ರೈವೇಟ್, ಪಬ್ಲಿಸಿಟಿ ಹೆಸರಿನಲ್ಲಿ ಇವರು ಮಾಡ್ತಾ ಇರುವಂಥ ಪಿತೂರಿ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ತನ್ನ ಒಂದು ಆದೇಶದಲ್ಲಿ ಹೇಳಿತ್ತು, ಚೀಮಾರಿ ಹಾಕಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ವೇ ಅಲ್ಲ, ಇದು ವೈಯಕ್ತಿಕ ಹಿತಾಸಕ್ತಿ, ಇದು ಪಿತೂರಿಯ ಹಿತಾಸಕ್ತಿ ಅನ್ನೋದನ್ನು ಹೇಳಿತ್ತು. ಇದು ಪೈಸಾ, ಪೊಲಿಟಿಕಲ್, ಪ್ರೈವೇಟ್ ಆಸಕ್ತಿ ಅಂಥೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ PIL ಕುರಿತಾಗಿ ಹೇಳಿತ್ತು. ಪಬ್ಲಿಸಿಟಿ, ಇಂಟ್ರೆಸ್ಟ್, ಲಿಟಿಗೇಷನ್ ಅಂತೇಳಿ ಕೋರ್ಟ್ ಹೇಳಿತ್ತು. ಕಠಿಣ ಪದಗಳಲ್ಲಿ ಬುರುಡೆ ಗ್ಯಾಂಗ್ಗೆ ತರಾಟೆಗೆ ತೆಗೆದುಕೊಂಡಿತ್ತು. ಇಷ್ಟಾದರೂ ಕೂಡ ಇವರು ಮುಂದುವರೆದು ಮಾಡಿದಂಥ ಪಿತೂರಿ ಇದೆಯಲ್ಲ, ಇದನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ನೇರ ಸಂಪರ್ಕದಲ್ಲಿ ದಿನೇಶ್ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿರುವಂಥ ಈ ಎಲ್ಲ ದಾಖಲೆಗಳು, ಇವರು ಹೇಗೆಲ್ಲ ಪಿತೂರಿ ಮಾಡಿದ್ರು, ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು, ಇವರ ಉದ್ದೇಶ ಏನಾಗಿತ್ತು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನು ಈಗ ತೋರಿಸ್ತಾ ಇದೆ. ದಿನೇಶ್, ಓವರ್ ಟು ಯು. ಹೌದು ರಂಜಿತ್, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಬರ್ತಾ ಇದೆ. ಷಡ್ಯಂತ್ರಗಳು ಒಂದೊಂದಾಗಿ ಗೋಚರ ಆಗ್ತಾ ಇದೆ ಮತ್ತು ಇದು ಯಾವ ರೀತಿಯಾಗಿ ಪಿತೂರಿ ಮಾಡಿದ್ರು, ಆರಂಭ ಆಗಿದ್ದು ಎಲ್ಲಿಂದ ಅನ್ನುವಂಥದ್ದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಅವರ ಬಂಡವಾಳ ಅನ್ನುವಂಥದ್ದು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಸದ್ಯ ಸುಪ್ರೀಂ ಕೋರ್ಟ್ ವಿಚಾರ ಕೂಡ ಅವರ ಒಂದು ಪಿತೂರಿಯನ್ನು ಸಾರಿ ಹೇಳ್ತಾ ಇದೆ. ಪ್ರಮುಖವಾಗಿ ಇವರು ಸುಪ್ರೀಂ ಕೋರ್ಟ್ಗೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರುವಂಥದ್ದು. ಯಾಕಂದರೆ ಆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆಯಲ್ಲ, ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕಾಣಿಸಿಕೊಳ್ತಾ ಇಲ್ಲ ಇತ್ತು. ಇದರಲ್ಲಿ ವೈಯಕ್ತಿಕವಾದಂಥ ಹಿತಾಸಕ್ತಿ ಅದರಲ್ಲಿ ಗೋಚರ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಅದಕ್ಕೆ ಚೀಮಾರಿ ಹಾಕಿರುವಂಥದ್ದು. ಅದರ ಪ್ರತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂಥದ್ದು. ಅದರಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪೊಲಿಟಿಕಲ್ ಆಗಿರ್ಬೋದು, ಪೈಸಾ ಆಗಿರ್ಬೋದು, ಜೊತೆಗೆ ಪ್ರೈವೇಟ್ ಆಗಿರ್ಬೋದು, ಈ ರೀತಿಯಾದಂಥ 3 ಮೆನ್ಷನ್ಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇದೆ. ಆರಂಭದಲ್ಲಿ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದು, ಆ ಬಳಿಕ ಒಂದೊಂದಾಗಿ ಬೇರೆ ಬೇರೆ ರೀತಿಯಾದಂಥ ಹೆಣೆ ಇರುವಂಥದ್ದು, ಇದೆಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಸುಪ್ರೀಂ ಕೋರ್ಟಲ್ಲಿ ಆ ಒಂದು ಅರ್ಜಿ ಏನಿದೆ ಅದು ವಜಾ ಆಗಿರುವಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಅಂದರೆ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ, ಅದರಲ್ಲಿ ವೈಯಕ್ತಿಕವಾದಂಥ ಹಿತಾಸಕ್ತಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿ ಅದನ್ನು ವಜಾಗೊಳಿಸಿರುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ರಂಜಿತ್, ದಿನೇಶ, ಈ ರಿಟ್ ಅರ್ಜಿಯನ್ನು ಆಧರಿಸಿಯೇ ಸಮೀರ್ ವಿಡಿಯೋ ಮಾಡಿದ್ದ ಅನ್ನೋದು ಕೂಡ. ದಿನೇಶ್, ಹೌದು ರಂಜಿತ್ ಶ್ರೀಯಾರ್, ಅಂದರೆ ಆ ಒಂದು ರಿಟ್ ಅರ್ಜಿ ಏನಿದೆ ಅದನ್ನು ಆಧರಿಸಿ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಅದರಲ್ಲಿ ಸಮೀರ್ ಆ ಬಳಿಕ ಏನೋ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದ. ವಿಡಿಯೋಗಳ ಮೂಲಕವಾಗಿ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳಿದ್ದ. ಅದರ ಕುರಿತಾಗಿ ಕೂಡ ಆ ಬಳಿಕ ಏನು ಸುಮೋಟೋ ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆತನನ್ನು ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆಗಳು ಕೂಡ ಮಾಡಲಾಗಿತ್ತು. ಅದು ಕೂಡ ಒಂದು ರೀತಿಯಲ್ಲಿ ಇದರ ಅಂದರೆ ಷಡ್ಯಂತ್ರ ಒಂದು ಭಾಗ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗಿರುವಂಥದ್ದು. ಆತನನ್ನು ಕೂಡ ಒಂದಷ್ಟು ದಿನಗಳ ಕಾಲ ಬೆಳ್ತಂಗಡಿ ಪೊಲೀಸರು ಕರೆಸಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇದು ಆ ಬಳಿಕ ಆದಂಥ ಎಲ್ಲ ಘಟನೆಗಳು ಸದ್ಯ ಒಂದೊಂದಾಗಿಯೇ ಗೋಚರ ಆಗ್ತಾ ಇದೆ, ಒಂದೊಂದಾಗಿಯೇ ಬೆಳಕಿಗೆ ಬರ್ತಾ ಇದೆ. ರಂಜಿತ್ ಶ್ರೀಯಾರ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದಿನೇಶ್, ಕ್ಷಣಕ್ಕೂ ಕೂಡ ಬುರುಡೆ ಗ್ಯಾಂಗ್ನ ಅಸಲಿ ಬಂಡವಾಳ ಏನು ಅನ್ನೋದು ಬಯಲಾಗ್ತಾ ಇದೆ. ಇವರೇ ಹೆಣದಂತ ಈ ಎಲ್ಲ ಜಾಲದ ಒಳಗೆ ಇವರೇ ಈಗ ಸಿಕ್ಕಾಕೊಂಡಿದ್ದಾರೆ. ಇವರ ಮುಖವಾಡವನ್ನು ತೆರೆದಿಡ್ತಾ ಇದ್ದಾವೆ. ಬುರುಡೆಯನ್ನು ಮುಂದಿಟ್ಟುಕೊಂಡು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಇವರಿಗೆ. PAL ಸಲ್ಲಿಸಿದವರಿಗೆ ಚಾಟಿ ಬೀಸಿತ್ತು ಸುಪ್ರೀಂ ಕೋರ್ಟ್. ಬುರುಡೆ ಗ್ಯಾಂಗ್ನ ಸ್ವಹಿತಾಸಕ್ತಿ, ವೈಯಕ್ತಿಕ ಹಿತಾಸಕ್ತಿ ಸುಪ್ರೀಂ ಕೋರ್ಟ್ಗೆ ಅರ್ಥ ಆಗಿತ್ತು. ಹಾಗಾಗಿಯೇ ಸುಪ್ರೀಂ ಕೋರ್ಟ್ ಈ ಬುರುಡೆ ಗ್ಯಾಂಗ್ಗೆ ಚೀಮಾರಿ ಹಾಕಿ ಇವರ ರಿಟ್ ಅರ್ಜಿಯನ್ನು ವಜಾ ಮಾಡಿತ್ತು. 4P ಹೆಸರಲ್ಲಿ ಬುರುಡೆ ಗ್ಯಾಂಗ್
ಇದನ್ನ ಸುಪ್ರೀಂ ಕೋರ್ಟ್ ಬೆಂಡೆತ್ತಿತ್ತು. ಇದು ಪೈಸಾ, ಪೊಲಿಟಿಕಲ್, ಪ್ರೈವೇಟ್, ಪಬ್ಲಿಸಿಟಿ ಹೆಸರಿನಲ್ಲಿ ಇವರು ಮಾಡ್ತಾ ಇರುವಂಥ ಪಿತೂರಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ತನ್ನ ಒಂದು ಆದೇಶದಲ್ಲಿ ಹೇಳಿತ್ತು, ಛೀಮಾರಿ ಹಾಕಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅಲ್ವೇ ಅಲ್ಲ, ಇದು ವೈಯಕ್ತಿಕ ಹಿತಾಸಕ್ತಿ, ಇದು ಪಿತೂರಿಯ ಹಿತಾಸಕ್ತಿ ಅನ್ನೋದನ್ನ ಹೇಳಿತ್ತು. ಇದು ಪೈಸಾ, ಪೊಲಿಟಿಕಲ್, ಪ್ರೈವೇಟ್ ಆಸಕ್ತಿ ಅಂತೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ PIL ಕುರಿತಾಗಿ ಹೇಳಿತ್ತು. ಪಬ್ಲಿಸಿಟಿ, ಇಂಟ್ರೆಸ್ಟ್, ಲಿಟಿಗೇಷನ್ ಅಂತೇಳಿ ಕೋರ್ಟ್ ಹೇಳಿತ್ತು. ಕಠಿಣ ಪದಗಳಲ್ಲಿ ಬುರ್ಡೆ ಗ್ಯಾಂಗ್ಗೆ ತರಾಟೆಗೆ ತೆಗೆದುಕೊಂಡಿತ್ತು. ಇಷ್ಟಾದರೂ ಕೂಡ ಇವರು ಮುಂದುವರೆದು ಮಾಡಿದಂಥ ಪಿತೂರಿ ಇದೆಯಲ್ಲ, ಇದನ್ನ ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ನೇರ ಸಂಪರ್ಕದಲ್ಲಿ ದಿನೇಶ್. ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿರುವಂಥ ಈ ಎಲ್ಲ ದಾಖಲೆಗಳು, ಇವರು ಹೇಗೆಲ್ಲ ಪಿತೂರಿ ಮಾಡಿದ್ರು, ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು, ಇವರ ಉದ್ದೇಶ ಏನಾಗಿತ್ತು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ಈಗ ತೋರಿಸ್ತಾ ಇದೆ. ದಿನೇಶ್, ಓವರ್ ಟು ಯು. ಹೌದು ರಂಜಿತ್, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಬರ್ತಾ ಇದೆ, ಷಡ್ಯಂತ್ರಗಳು ಒಂದೊಂದಾಗಿ ಗೋಚರ ಆಗ್ತಾ ಇದೆ ಮತ್ತು ಇದು ಯಾವ ರೀತಿಯಾಗಿ ಪಿತೂರಿ ಮಾಡಿದ್ರು, ಆರಂಭ ಆಗಿದ್ದು ಎಲ್ಲಿಂದ ಅನ್ನುವಂಥದ್ದು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಅವರ ಬಂಡವಾಳ ಅನ್ನುವಂಥದ್ದು ಒಂದೊಂದಾಗಿ ತೆರೆದುಕೊಳ್ತಾ ಇದೆ. ಸದ್ಯ ಸುಪ್ರೀಂ ಕೋರ್ಟ್ ವಿಚಾರ ಕೂಡ ಅವರ ಒಂದು ಪಿತೂರಿಯನ್ನು ಸಾರಿ ಹೇಳ್ತಾ ಇದೆ. ಪ್ರಮುಖವಾಗಿ ಇವರು ಸುಪ್ರೀಂ ಕೋರ್ಟ್ಗೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟ್ ಇವರಿಗೆ ಛೀಮಾರಿ ಹಾಕಿ ಯಾಕಂದ್ರೆ ಆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅಲ್ಲ, ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕಾಣಿಸಿಕೊಳ್ತಾ ಇಲ್ಲ ಇತ್ತು. ಇದರಲ್ಲಿ ವೈಯಕ್ತಿಕವಾದಂತಹ ಹಿತಾಸಕ್ತಿ ಅದರಲ್ಲಿ ಗೋಚರ ಆಗಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಈಗಾಗಲೇ ಅದಕ್ಕೆ ಛೀಮಾರಿ ಹಾಕಿರುವಂಥದ್ದು, ಅದರ ಪ್ರತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂಥದ್ದು, ಅದರಲ್ಲಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಪೊಲಿಟಿಕಲ್ ಆಗಿರ್ಬೋದು, ಪೈಸಾ ಆಗಿರ್ಬೋದು, ಜೊತೆಗೆ ಪ್ರೈವೇಟ್ ಆಗಿರ್ಬೋದು, ಈ ರೀತಿಯಾದಂಥ 3 ಮೆನ್ಷನ್ಗಳನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಒಂದೊಂದೇ ವಿಚಾರಗಳು ಈಗ ಬಯಲಾಗ್ತಾ ಇದೆ. ಆರಂಭದಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದು, ಆ ಬಳಿಕ ಒಂದೊಂದಾಗಿ ಬೇರೆ ಬೇರೆ ರೀತಿಯಾದಂತಹ ಹೆಣೆ ಇರುವಂಥದ್ದು, ಇದೆಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಸುಪ್ರೀಂ ಕೋರ್ಟಲ್ಲಿ ಆ ಒಂದು ಅರ್ಜಿ ಏನಿದೆ ಅದು ವಜಾ ಆಗಿರುವಂಥದ್ದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂಥದ್ದು. ಅಂದರೆ ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ, ಅದರಲ್ಲಿ ವೈಯಕ್ತಿಕವಾದಂತಹ ಹಿತಾಸಕ್ತಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿ ಅದನ್ನು ವಜಾಗೊಳಿಸಿರುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ರಂಜಿತ್, ದಿನೇಶ, ಈ ರಿಟ್ ಅರ್ಜಿಯನ್ನ ಆಧರಿಸಿಯೇ ಸಮೀರ್ ವಿಡಿಯೋ ಮಾಡಿದ್ದ ಅನ್ನೋದು ಕೂಡ. ದಿನೇಶ್, ಹೌದು ರಂಜಿತ್ ಶ್ರೀಯಾರ್, ಅಂದರೆ ಆ ಒಂದು ರಿಟ್ ಅರ್ಜಿ ಏನಿದೆ ಅದನ್ನು ಆಧರಿಸಿ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಅದರಲ್ಲಿ ಸಮೀರ್ ಆ ಬಳಿಕ ಏನೋ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದ. ವಿಡಿಯೋಗಳ ಮೂಲಕವಾಗಿ ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳಿದ್ದ. ಅದರ ಕುರಿತಾಗಿ ಕೂಡ ಆ ಬಳಿಕ ಏನು ಸುಮೋಟೋ ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಆತನನ್ನು ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆಗಳು ಕೂಡ ಮಾಡಲಾಗಿತ್ತು. ಅದು ಕೂಡ ಒಂದು ರೀತಿಯಲ್ಲಿ ಇದರ ಅಂದರೆ ಷಡ್ಯಂತ್ರ ಒಂದು ಭಾಗ ಅನ್ನುವಂಥದ್ದು ಆ ಬಳಿಕ ಗೊತ್ತಾಗಿರುವಂಥದ್ದು. ಆತನನ್ನು ಕೂಡ ಒಂದಷ್ಟು ದಿನಗಳ ಕಾಲ ಬೆಳ್ತಂಗಡಿ ಪೊಲೀಸರು ಕರೆಸಿ ಆತನನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇದು ಆ ಬಳಿಕ ಆದಂತಹ ಎಲ್ಲ ಘಟನೆಗಳು ಸದ್ಯ ಒಂದೊಂದಾಗಿಯೇ ಗೋಚರ ಆಗ್ತಾ ಇದೆ, ಒಂದೊಂದಾಗಿಯೇ ಬೆಳಕಿಗೆ ಬರ್ತಾ ಇದೆ. ರಂಜಿತ್ ಶ್ರೀಯಾರ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ದಿನೇಶ್, ಕ್ಷಣಕ್ಕೂ ಕೂಡ ಬುರುಡೆ ಗ್ಯಾಂಗ್ನ ಅಸಲಿ ಬಂಡವಾಳ ಏನು ಅನ್ನೋದು ಬಯಲಾಗ್ತಾ ಇದೆ. ಇವರೇ ಹೆಣದಂತ ಈ ಎಲ್ಲ ಜಾಲದ ಒಳಗೆ ಇವರೇ ಈಗ ಸಿಕ್ಕಾಕೊಂಡಿದ್ದಾರೆ.